ಹೃದಯಾಘಾತವಾಗುವ 48 ಗಂಟೆಗಳ ಮೊದಲೇ ದೇಹವು ಈ ಸಂಕೇತಗಳನ್ನು ತೋರಿಸುತ್ತೆ. ಎಚ್ಚರ ಎಚ್ಚರ. ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳು ಕಳವಳಕಾರಿ ವಿಷಯವಾಗಿದೆ. ಹೃದಯಾಘಾತಕ್ಕೆ ಕೆಲವೇ ಗಂಟೆಗಳ ಮೊದಲು ಕಾಣಿಸಿಕೊಳ್ಳಬಹುದಾದ ಕೆಲವು ಲಕ್ಷಣಗಳ ಬಗ್ಗೆ ತಿಳಿಯಿರಿ. ಹೃದಯಾಘಾತಕ್ಕೂ ಮೊದಲು ನಿಮಗೆ ಆಯಾಸ ಉಂಟಾಗಬಹುದು. ಎದೆಯಲ್ಲಿ ಅಸ್ವಸ್ಥತೆ, ಉಸಿರಾಟದ ತೊಂದರೆ ಅಥವಾ ನೋವು ಸಂಭವಿಸಬಹುದು. ಹೃದಯದ ಆರೋಗ್ಯಕ್ಕೆ ಮೊದಲು ನಿಮ್ಮ ಜೀವನಶೈಲಿಯನ್ನು ಸುಧಾರಿಸಬೇಕು. ಹೃದಯಾಘಾತವು ಜೀವಕ್ಕೆ ಮಾರಕವಾಗಬಹುದು ಎಂದು ಎಲ್ಲರಿಗೂ ತಿಳಿದಿದೆ. ಆದರೆ ಹೃದಯಾಘಾತಕ್ಕೆ ಮೊದಲು ದೇಹದಲ್ಲಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅವು ಹೃದಯಾಘಾತದ ಬಗ್ಗೆ ಪದೇ ಪದೇ ಎಚ್ಚರಿಸುತ್ತವೆ ಎಂದು ನಿಮಗೆ ಹೇಳಿದರೆ ಏನಾಗುತ್ತದೆ? ಇಂದು ನಾವು ಈ ಕೆಲವು ಲಕ್ಷಣಗಳ ಬಗ್ಗೆ ನಿಮಗೆ ಹೇಳುತ್ತೇವೆ. ನೀವು ಈ ಲಕ್ಷಣಗಳನ್ನು ಅನುಭವಿಸಿದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವ ಮೂಲಕ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಬೇಕು. ಲಕ್ಷಣಗಳಿಗೆ ಗಮನ ಕೊಡುವುದು ಮುಖ್ಯ. ಯಾವಾಗಲೂ ತುಂಬ ದಣಿದ ಭಾವನೆ. ಈ ಲಕ್ಷಣಗಳು ಹೆಚ್ಚಿನ ಜನರಿಗೆ ಕ್ಷುಲ್ಲಕವೆಂದು ತೋರುತ್ತದೆಯಾದರೂ ಹೃದಯಾಘಾತಕ್ಕೂ ಮೊದಲು ಆಯಾಸ ಉಂಟಾಗಬಹುದು. ಹೆಚ್ಚುವರಿಯಾಗಿ ನೀವು ಎದೆಯಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಿದರೆ ತಕ್ಷಣವೇ ಜಾಗರೂಕರಾಗಿರಿ. ಏಕೆಂದರೆ ಹೃದಯಾಘಾತಕ್ಕೂ ಮೊದಲು ಎದೆಯಲ್ಲಿ ಅಸ್ವಸ್ಥತೆ, ಉಸಿರಾಟದ ತೊಂದರೆ ಅಥವಾ ನೋವು ಸಂಭವಿಸಬಹುದು. ಹೆಚ್ಚಿನ ಜನರು ಎದೆಯಲ್ಲಿ ಅಸ್ವಸ್ಥತೆ ಸೌಮ್ಯ ಆಮ್ಲೀಯತೆಯ ಲಕ್ಷಣವೆಂದು ತಪ್ಪಾಗಿ ಭಾವಿಸುತ್ತಾರೆ. ನಿರ್ಲಕ್ಷ್ಯವು ಮಾರಕವಾಗಬಹುದು. ಆರೋಗ್ಯ ತಜ್ಞರ ಪ್ರಕಾರ ಹೃದಯಾಘಾತಕ್ಕೆ 1 ರಿಂದ 2 ದಿನಗಳ ಮೊದಲು ಅಥವಾ ಸರಿಸುಮಾರು 48 ಗಂಟೆಗಳ ಮೊದಲು ದೇಹದಲ್ಲಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಇದು ಹೃದಯಾಘಾತದ ಅಪಾಯವನ್ನು ಸೂಚಿಸುತ್ತದೆ. ಈ ಲಕ್ಷಣಗಳಿಗೆ ಗಮನ ಕೊಡದಿರುವುದು ಅಥವಾ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ಜೀವಕ್ಕೆ ಮಾರಕವಾಗಬಹುದು. ಹೃದಯದ ಆರೋಗ್ಯ ಬಲಪಡಿಸುವುದು ಹೇಗೆ? ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಮೊದಲು ನಿಮ್ಮ ಜೀವನಶೈಲಿಯನ್ನು ಸುಧಾರಿಸುವತ್ತ ಕೆಲಸ ಮಾಡಿ. ಪಾಲಕ್, ಬ್ರೋಕೊಲಿ, ದಾಳಿಂಬೆ, ಸೇಬು, ವಾಲ್ನಟ್ಸ್, ಬಾದಾಮಿ, ಧಾನ್ಯಗಳು, ಆಲಿವ್ ಎಣ್ಣೆ ಮತ್ತು ಸಾಲ್ಮನ್ ಮೀನುಗಳನ್ನು ಹೃದಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ಸೂಪರ್ ಫುಡ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ.